ಗುರುಗಳು ಚಿತ್ರ ಅಪ್ರಿಷಿಯೇಟ್ ಮಾಡಿ ಚೆನ್ನಾಗಿದೆ ಹೇಳಿದ್ರು. ಮತ್ತೆ ಅಂದ್ರು ನೀನ್ ಕಲಿಸ್ಬೇಕಪ್ಪ, ಹಳ್ಳಿಗೆ ಹೋಗಿ ಕಲಿಸ್ಬೇಕು ಅಂತ. ಕಲೆ ಅಂದರೆ ಕೆಲವರಿಗೆ ಹವ್ಯಾಸ, ಕೆಲವರಿಗೆ ಉದ್ಯೋಗ. ಆದರೆ ಕೆಲವೇ ಅಪರೂಪದ ವ್ಯಕ್ತಿಗಳ ಕೈಯಲ್ಲಿ ಕಲೆ ಸಾಮಾಜಿಕ ಬದಲಾವಣೆಯ ಸಾಧನವಾಗುತ್ತದೆ. ಮಂಗಳೂರಿನ ಕಲಾ ಶಿಕ್ಷಕ ದಯಾನಂದ್ ಅವರ ಕತೆ ಅಂಥದ್ದೇ ಒಂದು ಜೀವಂತ ಉದಾಹರಣೆ. ಪ್ರಸಿದ್ಧ ಆತ್ಮಗುರು ರವಿಶಂಕರ ಗುರೂಜಿಯವರ ಭಕ್ತರಾಗಿರುವ ದಯಾನಂದ್ ತಮ್ಮ ಕಲಾ ಜೀವನದ ಆರಂಭದ ದಿನಗಳಲ್ಲಿ ಗುರೂಜಿಯವರಿಗೆ ಚಿತ್ರಕಲೆಯ ಕೆಲಸಗಳನ್ನು ತೋರಿಸುತ್ತಿದ್ದರು. ಈ ವೇಳೆ ಗುರೂಜಿಯವರು ನೀಡಿದ ಒಂದು ಸರಳವಾದ ಮಾತು ದಯಾನಂದ್ ಅವರ ಮನಸ್ಸಿನಲ್ಲಿ ಹೊಸದೊಂದು ಬದಲಾವಣೆಗೆ ಪ್ರೇರಣೆಯನ್ನ ನೀಡಿತು. ನಾನು ದಯಾ ಮಂಗಳೂರಲ್ಲಿ ಚಿತ್ರಕಲಾವಿದ. ನಾನು ಆರ್ಟ್ ಆಫ್ ಲಿವಿಂಗ್ ಅಂತ ಸಾಮಾನ್ಯ 30 ವರ್ಷದಿಂದ ಸೇರಿಕೊಂಡಿದ್ದೇನೆ. ಅದು ನಂಗೆ ಒಳ್ಳೆ ಬೆನಿಫಿಟ್ ಆಗಿದೆ. ಒಂದ್ಸತಿ ಗುರುಗಳ ಚಿತ್ರ ಬಿಡಿಸೋದು ನನಗೆ ನಂದೊಂದು ಹವ್ಯಾಸ. ತುಂಬ ಚಿತ್ರ ಮಾಡಿದ್ದೇನೆ. ಸಾಮಾನ್ಯ 2000ಕ್ಕಿಂತ ಹೆಚ್ಚು ಗುರುಗಳ ಚಿತ್ರ ಬಿಡಿಸಿದ್ದೇನೆ. ಒಂದ್ಸತಿ ಗುರುಗಳಿಗೆ ಅದನ್ನು ತೋರಿಸುವಾಗ ಗುರುಗಳು ಚಿತ್ರ ಅಪ್ರಿಷಿಯೇಟ್ ಮಾಡಿ ಚೆನ್ನಾಗಿದೆ ಹೇಳಿದ್ರು. ಮತ್ತೆ ಅಂದ್ರು ನೀನ್ ಕಲಿಸ್ಬೇಕಪ್ಪ, ಹಳ್ಳಿಗೆ ಹೋಗಿ ಕಲಿಸ್ಬೇಕು ಅಂತ. ಹಾಗೆ ನಾನು ಮಂಗಳೂರಲ್ಲಿ ಇರೋದಲ್ಲ, ಹಳ್ಳಿ ಇಲ್ಲಿ ಸಿಗ್ತದೆ. ಹಾಗೆ ಒಂದು ಥಾಟ್ ಬಂತು ಅಷ್ಟೇ. ಬಟ್ ಅದ್ರ ಇಡೀಲಿ ನಂಗೆ ಒಮ್ಮೆ ಜಾವಳ್ಳಿಲಿ ಒಂದು ಕ್ಲಾಸ್, ಒಂದು ಶಿಬಿರ ಮಾಡುವ ಒಂದು ಅವಕಾಶ ಸಿಕ್ಕಿತು. ಅದು ಹಳ್ಳಿ ಅಂದ್ರೆ ತೀರಾ ಹಳ್ಳಿ. ಅಲ್ಲಿ ಹೋಗಿ ಆ ಮಕ್ಕಳೊಟ್ಟಿಗೆ ಚಿತ್ರ ಕಲಿಸುವಾಗ ಸಿಕ್ಕುವ ಒಂದು ಆನಂದ, ಅದು ನಂಗೆ ಒಂದು ಅಡಿಕ್ಟ್ ಆಗಿಬಿಟ್ಟ. ನಾನು ಆಮೇಲೆ ಸ್ವಲ್ಪ ಗ್ಯಾಪ್ ಇತ್ತು. ಎಡೆಯಲ್ಲಿ ನನಗೆ ಇಲ್ಲಿ ಒಂದು ಬೀಚ್ ಕ್ಲೀನಿಂಗ್ ಪ್ರೋಗ್ರಾಮ್ ಅಲ್ಲಿ ಈ ಶಾಲೆಯ ಮಕ್ಕಳು ಅಲ್ಲಿ ಸಿಕ್ಕಿದ್ರು. ಅವರ ಆಕ್ಟಿವಿಟಿ ಲೆವೆಲ್ಗೆ ಉತ್ಸಾಹ ಎಲ್ಲ ನೋಡಿ ನನಗೆ ತುಂಬಾ ಅಟ್ರಾಕ್ಟ್ ಆಯ್ತು. ನಾನು ಅವ್ರ ಹತ್ರ ಹೋಗಿ ಕೇಳಿದೆ, ನೀವು ಯಾವ ಶಾಲೆ ಮಕ್ಕಳು, ಇಲ್ಲಿ ನಿಮ್ಮ ಟೀಚರ್ ಯಾರು ಇದ್ದಾರಾ ಅಂತ. ಸೊ ಆ ಮಕ್ಕಳ ಒಬ್ಬೊಬ್ಬ ಅಲ್ಲಿ ಟೀಚರನ್ನು ಕರೆಸಿದ್ರು. ನಾನು ಟೀಚರ್ ಹತ್ರ ಹೇಳಿದ್ದೆ, ನಾನು ಆರ್ಟಿಸ್ಟು, ನನಗೆ ಮಕ್ಕಳಿಗೆ ಚಿತ್ರ ಹೇಳಿಕೊಡೋ ಇಂಟ್ರೆಸ್ಟ್ ಉಂಟು, ನಿಮ್ಮ ಶಾಲೆಗೆ ಬರ್ಬೋದಾ ಅಂತ. ಅವರು ತುಂಬ ರೆಡಿಲಿ ಹೌದಾ ಏನಿಲ್ಲ, ನಾನು ಕೇಳ್ಕೊಂಡು ಹೇಳ್ತೇನೆ ಮತ್ತೆ ಹೇಳ್ತೇನೆ, ಏನಿಲ್ಲ ಸರಿ ನೀವು ಬನ್ನಿ ನಮ್ಮ ಮಕ್ಕಳಿಗೆ ಕಲಿಸಿ ಅಂತ. ಸೊ ಹಾಗೆ ನಾನು ಶಾಲೆಗೆ ಬಂದದ್ದು. ಹಾಗೆ ಶಾಲೆಗೆ ಒಂದು ಇನ್ವರ್ಟರ್ ಅಗತ್ಯ ಇದೆ. ಯಾಕಂದ್ರೆ ಕರೆಂಟ್ ಹೋದ್ರೆ ಮಕ್ಕಳಿಗೆ ಇಲ್ಲಿ ನಮ್ಮ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಕಲಿಸ್ಲಿಕ್ಕೆ ಆಗಲಿ ಅಥವಾ ಕಂಪ್ಯೂಟರ್ ಕಲಿಸ್ಲಿಕ್ಕೆ ಆಗಲಿ ತುಂಬಾ ಕಷ್ಟ ಆಗ್ತದೆ. ಹಾಗೆ ಶಾಲೆಯ ಯಾವುದೇ ಒಂದು ಕೆಲಸ ಕೂಡ ಮಾಡಲಿಕ್ಕೆ ನಮಗೆ ಆನ್ಲೈನ್ ಇರೋದ್ರಿಂದ ಎಲ್ಲವೂ ಕಂಪ್ಯೂಟರಲ್ಲಿ ಆಗ್ಬೇಕಾಗಿದ್ದರಿಂದ ನಮಗೆ ಇನ್ವರ್ಟರ್ ಅಗತ್ಯ ತುಂಬಾ ಇದೆ ಅಂತ ಮನಗಂಡು ಅವರು ಮಕ್ಕಳಿಗೆ ನಾನು ಚಿತ್ರ ಕಲಿಸ್ತೇನೆ, ಆ ಚಿತ್ರದಲ್ಲಿ ಬರುವ ಹಣವನ್ನು ಶಾಲೆಗೆ ಉಪಯೋಗಿಸುವ ಅಂತ ಹೇಳಿದರು. ಅದೇ ರೀತಿ ಅವರು ಪ್ರಯತ್ನ ಪಟ್ಟು ಸಾಧಾರಣ ಒಂದು 60 ಚಿತ್ರಗಳು ಮಕ್ಕಳಿಂದ ತಯಾರಿಸಲ್ಪಟ್ಟವು ನಮಗೆ. ಅನಂತರ ಅದನ್ನು ಮೊನ್ನೆ ಕಲಾಪರ್ವ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಪ್ರದರ್ಶನಕ್ಕಿಡುವ ಒಂದು ಅವಕಾಶವನ್ನು ಕೂಡ ನಮಗೆ ಒದಗಿಸಿಕೊಟ್ರು. ಆ ಪ್ರದರ್ಶನದಲ್ಲಿ ಅದನ್ನು ಮಾರಾಟ ಮಾಡಿ ಬಂದ ಹಣದಲ್ಲಿ ಶಾಲೆಗೊಂದು ಇನ್ವರ್ಟರ್ ಕೊಡುವಂತಹ ಉದ್ದೇಶ ಅವರದಾಗಿತ್ತು. ಅದೇ ರೀತಿ ಮಕ್ಕಳು ಕೂಡ ತುಂಬಾ ಶ್ರಮಪಟ್ಟರು, ಖುಷಿಪಟ್ಟರು, ಅವರಿಗೂ ಒಂದು ವೇದಿಕೆ ದೊರಕಿತು ಅಂತ ಹೇಳಿಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಇಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ದಯಾ ಸರ್ ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ, STMC ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತೇನೆ.